ಇಂದಿರಾನಗರದ ಚಿನ್ಮಯ್ ಮಿಷನ್ ಆಸ್ಪತ್ರೆಯಲ್ಲಿ ನರ್ಸ್ನ ನಿರ್ಲಕ್ಷ್ಯಕ್ಕೆ ಈಗ 6 ತಿಂಗಳ ಮಗುವಿನ ಕೈಬೆರಳು ಕಟ್ಟಾಗಿದೆ. ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ಮಗುವಿನ ತಂದೆ ಆಗಿರುವಂತಹ ವಿಜಯ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಏನಾಯ್ತು ಕತೆ ಅಂತ ಕೇಳ್ತೀನಿ. ಸರ್, 6 ತಿಂಗಳ ಮಗುವಿನ ಕೈ ಬೆರಳು ಕಟ್ಟಾಗಿರುವಂತದ್ದು, ನಿಮ್ಮ ಮಗುವಿನ ಬೆರಳು ಏನಾಗಿದ್ದು ಸರ್? ಯಾವೊಂದು ಕಾರಣಕ್ಕೆ ನೀವು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರಿ ಮಗುನ? ಹೋದ 19ನೇ ತಾರೀಕು ಬಂದೆ ಮೇಡಮ್. ಮಗುಗೆ ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಬಂದು OPD ಚೆಕ್ ಮಾಡಿದ್ವಿ. ಆ OPD ಚೆಕ್ ಮಾಡಿದಾಗ ಡಾಕ್ಟರ್ ಬಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಓಕೆ ಅಡ್ಮಿಟ್ ಮಾಡೋಣ, ತುಂಬಾ ಇನ್ಫೆಕ್ಷನ್ ಆಗಿದೆ, ಕ್ಲಿಯರ್ ಆಗುತ್ತೆ ಅಂತ. ನಿನ್ನೆ ಮಧ್ಯಾಹ್ನ ಬಂದ್ಬಿಟ್ಟು ಆಯ್ತು ಎಲ್ಲ ಓಕೆ, 3 ಗಂಟೆ ಮೇಲೆ ಡಿಸ್ಚಾರ್ಜ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬಿಲ್ ಎಲ್ಲ ಬೆಡ್ ಸರ್ಮೆಂಟ್ ಎಲ್ಲ ಕೊಟ್ಟರು, ಬಿಲ್ ಪೇ ಮಾಡಿದೆ. ಸೊ ಬಂದ್ಬಿಟ್ಟು ಮಗು ಕೈಗೆ ಬಂದ್ಬಿಟ್ಟು ಪ್ಲಾಸ್ಟರ್ ಹಾಕಿರ್ತಾರೆ ಡ್ರಿಪ್ಸ್ ಹಾಕಕ್ಕೆ. ಆ ಚಿಕ್ಕ ಕೈಗೆ ಬಂದ್ಬಿಟ್ಟು ಎಲ್ಲ ಟೋಟಲ್ ಎಂಟೈರ್ ಕ್ಲೋಸ್ ಮಾಡಿರ್ತಾರೆ, ಯಾಕಂದ್ರೆ ಶೇಕ್ ಆದ್ರೆ ಏನಾಗಬಾರ್ದು, ಆ ಪೇಯ್ನು ಬರಬಾರ್ದು ಅಂತ. ಅದನ್ನ ರಿಮೂವ್ ಮಾಡೋ ಟೈಮಲ್ಲಿ ನರ್ಸ್ ಬಂದ್ಬಿಟ್ಟು ಆ ಸಿಸರ್ ಹಾಕ್ಬಿಟ್ಟು ಅವ್ರು ಸಿಸರ್ ಯೂಸ್ ಮಾಡಬಾರ್ದು, ಆಕ್ಚುಲಿ ಸ್ಟೇಪ್ ನ ಬಂದ್ಬಿಟ್ಟು ತೆಗಿಬೇಕಾಯ್ತು. ಒಂದು ಹಾಕ್ಬಿಟ್ಟು ಸ್ಪ್ರೇ ಮಾಡಿ ವೆಯ್ಟ್ ಮಾಡ್ಬಿಟ್ಟು ಏಕ್ದಮ್ಮಾಗಿ ಬಂದು ಸಿಸರ್ ಅಲ್ಲಿ ನಾನು ಬೇಡ ಇರಿ ಮೇಡಮ್, ನಾನು ಮಗು ಅಳ್ತಾನೆ, ನಮ್ಮ ಮಿಸ್ಸಸ್ ಊಟ ಮಾಡ್ತಾವ್ರೆ ಸರ್ ಎದ್ಬಿಡ್ತೀನಿ ಅಂತ ಅವ್ರು ಕರೆಕ್ಟಾಗಿ ಹಾಕ್ಬಿಟ್ಟು ಇದು ಮಾಡಿದ್ರು. ಆ ಬೆರಳು ಹಂಗೆ ಪೀಸ್ ಆಗಿ ಬಂದ್ಬಿಟ್ಟು ಪ್ಲಾಸ್ಟರ್ ಎತ್ತಿದ್ರೆ ಹಂಗೆ ಇರುತ್ತೆ, ಫುಲ್ ಬ್ಲಡ್. ಆ ಟೈಮ್ ನಾನು ಏನು ಮಾಡ್ಬೇಕಂತ ನನಗೂ ಒಂದು ಗೊತ್ತಾಗಲಿಲ್ಲ. ಎಮರ್ಜೆನ್ಸಿಗೆ ಇದರಲ್ಲಿ ಇದ್ರಿಗೆ ಶಿಫ್ಟ್ ಮಾಡಿದ್ರು. ಆ ಶಿಫ್ಟ್ ಮಾಡೋದಲ್ಲಿ ಬಂದ್ಬಿಟ್ಟು ಸರ್ ಏನಾಗಿದೆ ಅಂತ ಅವ್ರು ನೋಡ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿ ಜಸ್ಟ್ ಪ್ಲಾಸ್ಟರ್ ಹಾಕ್ಬಿಟ್ಟು ಬಂದ್ಬಿಟ್ಟು ಚೆಸ್ಟ್ ಬಿಟ್ಟು ಹೇಳಿದ್ರು. ಆಮೇಲೆ ಏನಿಲ್ಲ, ಚಿಕ್ಕದಾಗ ಒಂದು ಡ್ಯಾಮೇಜ್ ಆಗಿದೆ, ಅದು ಬಂದ್ಬಿಟ್ಟು ಒಂದೊಂದು 3-4 ಮಂತ್ಸಲ್ಲಿ ಗ್ರೋ ಆಗಿಬಿಡುತ್ತೆ, ಏನಿಲ್ಲ ಅಂತ. ಆಮೇಲೆ ನೋಡ್ತೀನಿ 1.5 ಗಂಟೆ ಅವ್ರಿಗೆ ವೆಯ್ಟ್ ಮಾಡ್ತೀನಿ, ಒಬ್ಬರು ಯಾರು ಬಂದಿಲ್ಲ ಮೇಡಮ್. ಆಗಿದ್ದು ಸರ್ ಘಟನೆ 3 ಗಂಟೆ ಆಯಿತು. 3:05, 3:10 ಒಳಗಡೆ ನಾನು ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಂದು ಒಂದು ಹತ್ತತ್ರ ಒಂದು 4:50 ವರೆಗೆ ಯಾರು ಏನಿಲ್ಲ ಮೇಡಮ್. ನನಗೂ ಯಾರನ್ನ ಏನು ಮಾಡಬೇಕು ಒಂದು ನನಗೂ ಏನು ಆಗ್ತಾಯಿಲ್ಲ, ಮೈಂಡ್ ವರ್ಕ್ ಆಗ್ತಾಯಿಲ್ಲ. ಸರ್ ನನ್ನ ಬ್ರದರ್ ವೈಫ್ ಫೋನ್ ಮಾಡಿದೆ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲಮ್ಮ ನೀನು ಬಾ ಅಂತ. ಅವ್ರು ಬಂದಾದ್ಮೇಲೆ ಅವ್ರಿಗೆ ಹೋಗ್ಬಿಟ್ಟು ಕೇಳಾದ್ಮೇಲೆ ಅವ್ರು ಬಂದು ಕೆಳಗಡೆ ಬಂದ್ಬಿಟ್ಟು ಆಮೇಲೆ ಅಡ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟೆಪ್ನ ಸ್ಟಾರ್ಟ್ ಮಾಡಿ ಮಗುಗೆ ಬಂದ್ಬಿಟ್ಟು ಇವಾಗ ನಿನ್ನೆ 7 ಗಂಟೆಗೆ 7:40 ಕರ್ಕೊಂಡು ಹೋದ್ರು. ಆಮೇಲೆ ಹೋಗ್ಬಿಟ್ಟು 10 ಗಂಟೆವರೆಗೂ ಸರ್ಜನ್ ಮಾಡಿದ್ರು, ಪ್ಲಾಸ್ಟಿಕ್ ಸರ್ಜನ್ ಮಾಡಿದ್ರು. ಈಗ ಬಂದ್ಬಿಟ್ಟು ICU ವಾರ್ಡಲ್ಲಿ ಐತೆ ಸರ್. ಅಂದ್ರೆ ಇವಾಗ ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆ ಸರ್? ಇಲ್ಲಿಗೆ ಹೋಗಿ ನೋಡ್ಕೊ ಬಂದಾಗ ಆಲ್ಮೋಸ್ಟ್ ಓಕೆ ಮೇಡಮ್, ಚೆನ್ನಾಗಿದೆ, ಹಾಲ್ಗಿಲ್ ಕುಡಿತಾವನೆ. ಸೊ ಇದು ಬಂದ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ತರ ಇಲ್ಲಿ ಟ್ರೀಟ್ ಮಾಡೋದು. ಬೇಜವಾಬ್ದಾರಿ ಉತ್ತರ ಕೊಟ್ರ ಸರ್, ಸರಿ ಆಗ್ಬಿಡುತ್ತೆ, ಏನು ತೊಂದರೆ ಆಗಲ್ಲ ಅಂತ ಆತರ ಏನಾದ್ರು ಹೇಳಿದ್ರು? ಹಂಗೆ ಹೇಳಿದ್ರು. ಅದು ಬಂದ್ಬಿಟ್ಟು ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿ ಇದಾಗಿದೆ, ಅದು ಬಂದ್ಬಿಟ್ಟು 1 or 2 ಮಂತ್ಸ್ ಒಳಗಡೆ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಹಂಗೆ ಹೇಳಿದ್ರು. ಏನ್ ಹೇಳ್ತೀರಾ ಸರ್? ಅಂದ್ರೆ ಒಂದು ಜ್ವರಕ್ಕೆ ಅಂತ ಕರ್ಕೊ ಬಂದಿದ್ ಮಗುನ, ಸೊ ಇನ್ನು 2-3 ದಿನದಲ್ಲಿ ಮಗು ಅಂದ್ರೆ ಎಲ್ಲ ಹುಷಾರಾಗಿ ಡಿಸ್ಚಾರ್ಜ್ ಕೂಡ ಆಗ್ಬೇಕಿತ್ತು ಮಗು. ಈ ರೀತಿಯಲ್ಲಿ ವೈದ್ಯರು ಬೇಜವಾಬ್ದಾರಿ, ಅದ್ರಲ್ಲೂ ಕೂಡ ನರ್ಸ್ನ ಬೇಜವಾಬ್ದಾರಿ ತನಕ ಈ ತರ ಆಗಿದೆ, ಏನ್ ಹೇಳ್ತೀರಾ? 100% ಮೇಡಮ್. ಈ ತರ ಬಂದ್ಬಿಟ್ಟು ನನ್ಗಾಗಿರೋದಂತಲ್ಲ, ಬೇರೆ ಎಲ್ಲ ಮಕ್ಕಳು ಬಂದ್ಬಿಟ್ಟು ದೇವ್ರ ತರ ಮಕ್ಕಳು ನನ್ಗೆ ಇಲ್ಲ ಹಿಂಗ್ ಬಂದ್ಬಿಟ್ಟು ಈ ತರ ಟ್ರೀಟ್ ಮಾಡಿದ್ರೆ ಆಗಲ್ಲ ಮೇಡಮ್. ನನ್ಗೆ ಮುಂದೆ 3 ಹೆಣ್ಮಕ್ಳು ಮೇಡಮ್. ನನಗೆ ಗಂಡು ಮಗು ನನ್ನ ದೇವ್ರನ್ನ ಬೇಡ್ಕೊಂಡು ನಾನು ಇದು ಮಾಡಿ ಗಂಡು ಮಗು ಬೇಕಂತ ಮಾಡ್ಕೊಂಡು ಹಿಂಗೆ ಬಂದಿದ್ದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಹಿಂಗ್ ಮಾಡ್ತಾರೆ ಅಂದ್ರೆ FIR ಏನಾದ್ರು ದಾಖಲು ಮಾಡಿದ್ದೀರಾ? ನಿನ್ನೆ ಮಾಡಿದೀನಿ ಮೇಡಮ್. ಅಲ್ಲಿ ಡಾಕ್ಟರ್ ಹೆಸರು ಮೀನಾಕ್ಷಿ ಅಂತ, ನರ್ಸು ಅವ್ರ ಹೆಸರು ಮೇಲೆ ಮಾಡಿದೀನಿ, ಅನಿತಾ ಮೇಲೆ ಮಾಡಿದೀನಿ. ನೆಕ್ಸ್ಟ್ ಅವ್ರು ಮಾಡವ್ರೆ. ಇವಾಗ ಬೆಳಿಗ್ಗೆ ಕರೆದ್ರು ಏನಂತ ನಾನು ಕೇಳಿದೆ, ಏನ್ ವಿಷಯವಾದ ಬೆಸ್ಟ್ ನಿಮ್ಮ ಹಾಸ್ಪಿಟಲ್ ಕಡೆ ಆಗಿಲ್ಲ ಅಂದ್ರೆ ನಾನು ಬೇಕಾದ್ರೆ ಬೇರೆ ಕಡೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ನಿಮ್ದು ಕೇಳಿದ್ವಿ ಇಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ಟು ನಮ್ಮ ಕಡೆ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಮಾಡಿಕೊಡ್ತೀವಿ ಅಂತ ಹೇಳವ್ರೆ. ಬಟ್ ಇದನ್ನ ಬಂದ್ಬಿಟ್ಟು ಅವ್ರು ಹೇಳೋದನ್ನ ನಾನು ಮಾಡ್ಕೊಂಡು ಹೋಗಕ್ಕಾಗಲ್ಲ. ಇನ್ನು ಯಾವಾಗ ಡಿಸ್ಚಾರ್ಜ್ ಮಾಡ್ತೀವಿ ಮಗುನ ಅಂತ ಏನಾದ್ರು ಹೇಳಿದ್ರ? ಹೇಗೆ 5 ಡೇಸ್ ಬೇಕು, ಅದು ಏನಿದೆ ಹೆಂಗ್ ಮಾಡ್ಬೇಕಂತ 5 ಡೇಸ್ ವರೆಗೂ ಟೈಮ್ ಕೇಳಿ ಆಪರೇಷನ್ ನಿನ್ನೆ ಮಾಡೋರು 7:40 10 ಗಂಟೆವರೆಗೂ ಮಾಡವ್ರೆ. ಸೊ ಪ್ಲಾಸ್ಟರ್ ಹಾಕಿ ಇಕ್ಕವ್ರೆ. ಇದಿಷ್ಟು ತಂದೆ ವಿಜಯ್ ಅವರ ಮಾತಾಗಿದೆ. ಇಲ್ಲಿ ಗಮನಿಸಬೇಕಾಗತ್ತೆ ಯಾವ ರೀತಿಯಲ್ಲಿ ಅಂತ ಹೇಳಿ, ಒಂದು ಮಗುವನ್ನ ಜ್ವರಕ್ಕೆ ಅಂತ ಕರ್ಕೊ ಬಂದಿದ್ದ ಅಷ್ಟೇ. ಹಾಗೆ ನಿನ್ನೆಯೂ ಕೂಡ ಮಗು ಡಿಸ್ಚಾರ್ಜ್ ಆಗಿ ಇವತ್ತು ಮನೆಯಲ್ಲಿ ಇರ್ಬೇಕಿತ್ತು. ಆದ್ರೆ ವೈದ್ಯರ ಒಂದು ನಿರ್ಲಕ್ಷ್ಯಕ್ಕೆ ಇವತ್ತು ಮಗು ಇನ್ನೂ 5 ದಿನಗಳ ಕಾಲ ಹಾಸ್ಪಿಟಲ್ ಅಲ್ಲಿ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಈ ರೀತಿಯಲ್ಲಿ ನಿರ್ಲಕ್ಷ್ಯ ವಹಿಸಿದಂತಹ ವೈದ್ಯರು ಹಾಗೆ ನರ್ಸ್ ಮೇಲೆ ಕೂಡ ಪೋಷಕರು ದೂರನ್ನ ದಾಖಲಿಸಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಸೂಕ್ತವಾಗಿ ಇದನ್ನ ತನಿಖೆ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದು ಉತ್ತಮ ಆಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.